ಹಾಯ್ ಫ್ರೆಂಡ್ಸ್, ಮೈ ನೇಮ್ ಇಸ್ ರಾಮದಾಸ್ ಪ್ರಹ್ಲಾದ್ ಕುಂದೇಕರ್. ನಾನು ಇವತ್ತು ನಿಮಗೆ ಇಂಡಿಯನ್ ಆರ್ಮಿ ಜನರಲ್ ಡ್ಯೂಟಿ ಸ್ಯಾಂಪಲ್ ಕ್ವಶನ್ ಪೇಪರ್ 3ನ ಬಿಡಿಸ್ತಾ ಇದ್ದೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ನೆಕ್ಸ್ಟ್ ವೀಕ್ದಿಂದ ನಿಮಗೆ ವಿತ್ ಸಾಲ್ವ್ ಕ್ವಶನ್ ಪೇಪರ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಈಗ ಇಂಡಿಯನ್ ಆರ್ಮಿ ಜನರಲ್ ಡ್ಯೂಟಿ ಸ್ಯಾಂಪಲ್ ಪೇಪರ್ 3ಗೆ ಬರ್ತಾ ಇದ್ದೇನೆ. ಇಲ್ಲಿ ನಿಮಗೆ ಏನಾದರೂ ವಿತ್ ಎಕ್ಸ್ಪ್ಲನೇಷನ್ ಕ್ವಶನ್ ಪೇಪರ್ ಏನಾದರೂ ಬೇಕಂದ್ರೆ ಇವರಿಗೆ ಪೇಯು ಮನಿದಿಂದ 25 ರೂಪಾಯಿ ಹಾಕಿದರೆ ಈ ನಂಬರಿಗೆ ಇವರು ನಿಮಗೆ ವಿತ್ ಎಕ್ಸ್ಪ್ಲನೇಷನ್ ಕ್ವಶನ್ ಪೇಪರ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಫಸ್ಟ್ ಈಗ ಇಂಡಿಯನ್ ಆರ್ಮಿ ಜನರಲ್ ಡ್ಯೂಟಿ ಸ್ಯಾಂಪಲ್ ಪೇಪರ್ 3ಗೆ ಬರ್ತಾ ಇದ್ದೇನೆ. ನಿಮಗೆ ಎಕ್ಸಾಮ್ ರೂಲ್ಸ್ ಅಂದರೂ ಗೊತ್ತೈತಿ. ಕ್ವಶನ್ಸ್ 50 ಇರ್ತವೆ. ಎಕ್ಸಾಮಿನೇಷನ್ 100 ಮಾರ್ಕ್ಸಿಂದ ಎಕ್ಸಾಮಿನೇಷನ್ಸ್ ಇರ್ತೈತಿ. ಒನ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಒಂದೇನಾದರೂ ಕ್ವಶನ್ ನಾವು ಅಂದ್ರೆ ರಾಂಗ್ ಮಾಡಿದ್ವಿ ಅಂದ್ರೆ ಹಾಫ್ ಮಾರ್ಕ್ಸ್ ಡಿಡಕ್ಟ್ ಆಗ್ತೈತಿ. ಓಕೆನಾ? ಇಲ್ಲಿ ಫಸ್ಟ್ ಕ್ವಶನ್ಗೆ ಬರ್ತಾ ಇದ್ದೇನೆ. ಅರ್ಜುನ್ ಅವಾರ್ಡ್ ಇಸ್ ಗಿವನ್ ಟು. ಅರ್ಜುನ್ ಅವಾರ್ಡ್ ಯಾರಿಗೆ ಕೊಡ್ತಾರಂತ ಕೇಳಿದ್ದಾರೆ. ಅರ್ಜುನ ಪ್ರಶಸ್ತಿ ಸ್ಪೋರ್ಟ್ಸ್ ಮ್ಯಾನಿಗೆ ಕೊಡ್ತಾರೆ. ಓಕೆ, ದಿಸ್ ಇಸ್ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಮ್ಯಾನಿಗೆ ಅರ್ಜುನ ಪ್ರಶಸ್ತಿ ಕೊಡ್ತಾರೆ. ಮೀನ್ಸ್ ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪೊಯೆಟ್ಸಿಗದು ಅಲ್ಲಿ ಜ್ಞಾನಪೀಠ ಪ್ರಶಸ್ತಿ ಕೊಡ್ತಾರೆ. ಸೈಂಟಿಸ್ಟಿಗದು ನೊಬೆಲ್ ಅವಾರ್ಡ್ಸ್ ಅದು ಕೊಡ್ತಾರೆ. ಓಕೆ, ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನಿಗೆ ಅರ್ಜುನ್ ಅವಾರ್ಡ್ ಕೊಡ್ತಾರೆ. ಓಕೆ, ಗೊತ್ತಾಯ್ತಾ? ಅಂದರೆ ಫಸ್ಟ್ ಕ್ವಶನಿಂದ ಆನ್ಸರ್ ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನಿಗೆ ಬರ್ತಾ ಇದ್ದೇನೆ. ದ ಮೇನ್ ಸಿಟಿ ಆಫ್ ಕಾಶ್ಮೀರ್ ವ್ಯಾಲಿ ಈಸ್ ಅಂತ ಕೇಳಿದ್ದಾರೆ. ಮೇನ್ ಸಿಟಿ ಆಫ್ ಕಾಶ್ಮೀರ್ ವ್ಯಾಲಿದ ಮೇನ್ ಸಿಟಿ ಯಾವುದಂತ ಕೇಳಿದ್ದಾರೆ ಅವರು. ಓಕೆ, ದಿಸ್ ಈಸ್ ಅ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಶ್ರೀನಗರ್ ಈಸ್ ಅ ಮೇನ್ ಸಿಟಿ ಆಫ್ ಕಾಶ್ಮೀರ್. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನಿಗೆ ಬರ್ತಾ ಇದ್ದೇನೆ. ವಿಚ್ ಈಸ್ ನೋನ್ ಆಸ್ ದಿ ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್ ಅಂತ ಕೇಳಿದ್ದಾರೆ. ಓಕೆ, ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್ ಯಾವ ದೇಶದೊಳಗೆ ಆಗ್ತೈತೆ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದು ಸಿ ಆಪ್ಷನ್ ನಾರ್ವೆದೊಳಗೆ ಆಗ್ತೈತಿ. ಓಕೆ, ಅಂದ್ರೆ ಥರ್ಡ್ ಕ್ವಶನಿಂದ ಆನ್ಸರ್ ನಾರ್ವೆ, ಸಿ ಆಪ್ಷನ್. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನಿಗೆ ಬರ್ತಾ ಇದ್ದೇನೆ. ಸತ್ಯಮೇವ ಜಯತೆ ಹ್ಯಾಸ್ ಬಿನ್ ಟೇಕನ್ ಫ್ರಮ್. ಸತ್ಯಮೇವ ಜಯತೆ ಅನ್ನುವಂಥ ವರ್ಡ್ ಎಲ್ಲಿಂದ ತಗೊಂಡಿವಂತ ಅವರು ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್. ಮಂದುಕ್ಯ ಉಪನಿಷದ್ದಿಂದ ನಾವು ಸತ್ಯಮೇವ ಜಯತೆ ಎಂಬ ವರ್ಡ್ನ ನಾವು ತಗೊಂಡಿದ್ದೇವೆ. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನಿಗೆ ಬರ್ತೇನೆ. ಫಿಫ್ತ್ ಕ್ವಶನ್ದೊಳಗೆ ಚಿಲಿಕಾ ಲೇಕ್ ಈಸ್ ಸಿಚುವೇಟೆಡ್ ಇನ್. ಚಿಲಿಕಾ ನದಿ ಎಲ್ಲಿ ಹರಿತೈತೆ ಅಂತ ಕೇಳಿದ್ದಾರೆ. ಓಕೆ, ಎಲ್ಲಿ ಹರಿತೈತೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್. ಒರಿಸ್ಸಾದೊಳಗೆ ಚಿಲಿಕಾ ಎಂಬ ನದಿ ಹರಿತೈತಲ್ಲಿ. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಕ್ವಶನಿಗೆ ಬರ್ತಾ ಇದ್ದೇನೆ. ಇಲ್ಲಿ ಕ್ಯಾಪಿಟಲ್ ಆಫ್ ಮಿಜೋರಾಮ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ಮಿಜೋರಾಮಿಂದ ರಾಜಧಾನಿ ಯಾವುದಂತ ಕೇಳಿದ್ದಾರೆ. ಇಲ್ಲಿ ಸಿಕ್ಸ್ತ್ ಆನ್ಸರ್ ಈಸ್ ಆಪ್ಷನ್ ಎ ಐಜ್ವಾಲ್. ಓಕೆ, ಐಜ್ವಾಲ್ ಅಂತ ಆನ್ಸರ್. ಓಕೆ, ನೆಕ್ಸ್ಟ್ ಸೆವೆಂತ್ ಕ್ವಶನಿಗೆ ಬರ್ತಾ ಇದ್ದೇನೆ. ಬಿಹು ಈಸ್ ಅ ಟ್ರೆಡಿಷ್ನಲ್ ಡ್ಯಾನ್ಸ್ ಆಫ್ ವಿಚ್ ಸ್ಟೇಟ್ ಅಂತ ಕೇಳಿದ್ದಾರೆ. ಓಕೆ, ಅಂದರೆ ಇಲ್ಲಿ ಬಿಹು ಅಂತ ಟ್ರೆಡಿಷ್ನಲ್ ಡ್ಯಾನ್ಸ್ ಯಾವ ರಾಜ್ಯದ ಒಂದು ಡ್ಯಾನ್ಸ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಸೆವೆಂತ್ ಆನ್ಸರ್ ಈಸ್ ಬಿ. ಅಸ್ಸಾಂದೊಳಗೆ ಬಿಹು ಎಂಬ ಟ್ರೆಡಿಷ್ನಲ್ ಡ್ಯಾನ್ಸ್ ಮಾಡ್ತಾರಲ್ಲಿ. ಓಕೆ, ನೆಕ್ಸ್ಟ್ ನಮ್ಮ ಕಡೆ ಹೆಂಗೆ ಇಲ್ಲಿ ಇದು ಯಾವುದು ಭರತನಾಟ್ಯ ಹೆಂಗೆ, ಹಾಗೆ ಅಲ್ಲಿ ಬಿಹು ಅಂತ ಒಂದು ಡ್ಯಾನ್ಸ್ ಮಾಡ್ತಾರೆ. ಓಕೆ, ಎಲ್ಲಿ ಅಸ್ಸಾಂದೊಳಗೆ. ಓಕೆ, ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನಾ ಈಗ ಕ್ವಶನ್ 8ಗೆ ಬರ್ತಾ ಇದ್ದೀನಿ. ಕ್ವಶನ್ 8ದೊಳಗೆ ಇಲ್ಲಿ ಲಂಡನ್ ಈಸ್ ಸಿಚುವೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ಡ್ಯಾಶ್ ರಿವರ್ ಅಂತ ಕೇಳಿದ್ದಾರೆ. ಓಕೆ, ಲಂಡನ್ ಎಲ್ಲಿ ಸಿಚುವೇಟೆಡ್ ಆಗೈತಿ ಅಂತ ಕೇಳಿದ್ದಾರೆ. ಬ್ಯಾಂಕ್ ಆಫ್ ಡ್ಯಾಶ್ ರಿವರ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ 8th ಕ್ವಶನಿಂದ ಆನ್ಸರ್ ಹೇಳಬೇಕಂದ್ರೆ ಟೇಮ್ಸ್ ಅಂತ ಹೇಳ್ತೀವಿ. ಟೇಮ್ಸ್, ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 9ನೇ ಕ್ವಶನಿಗೆ ಬರ್ತೇನೆ. 9ನೇ ಕ್ವಶನ್ದೊಳಗೆ ಬೈ ಯೂಸಿಂಗ್ ಅ ಮ್ಯಾಪ್ ಯು ಕ್ಯಾನ್ ಫೈಂಡ್. ಏನು ಫೈಂಡ್ ಮಾಡಬಹುದು ಅಂದರೆ ನಾವು ಈಗ ಗೂಗಲ್ ಮ್ಯಾಪ್ದೊಳಗೆ ಏನು ಫೈಂಡ್ ಔಟ್ ಮಾಡಬಹುದು ಅಂತ ಕೇಳಿದ್ದಾರೆ. ಇಲ್ಲಿ 9th ಕ್ವಶನಿಂದ ಆನ್ಸರ್ ಹೇಳಬೇಕಂದ್ರೆ ಆಲ್ ಆಫ್ ದಿ ಅಬೋ ಮೀನ್ಸ್ ಡಿ. ಓಕೆ, ಆಪ್ಷನ್ ಡಿ ಇಸ್ ಅ ಕರೆಕ್ಟ್ ಆನ್ಸರ್. ಯಾಕೆ ಡಿಸ್ಟೆನ್ಸ್ ಕೂಡ ನಾವು ನೋಡ್ತೇವೆ. ಓಕೆ, ನೀವು ಗೂಗಲ್ ಮ್ಯಾಪ್ ನೀವು ಸ್ಟಾರ್ಟ್ ಮಾಡಿದ್ರೆ ಅಂದರೆ ನಿಮ್ಗೆ ಡಿಸ್ಟೆನ್ಸ್ ಕೂಡ ಸಿಗ್ತೈತಿ, ಆಮೇಲೆ ಡೈರೆಕ್ಷನ್ ಕೂಡ ತೋರಿಸ್ತೈತಿ, ಆಮೇಲೆ ಅಲ್ಟಿಟ್ಯೂಡ್ ಕೂಡ ತೋರಿಸ್ತೈತಿ. ಓಕೆ, ಮೀನ್ಸ್ ಆಪ್ಷನ್ ಡಿ ಇಸ್ ಅ ಕರೆಕ್ಟ್ ಆನ್ಸರ್. ಆಲ್ ಆಫ್ ದಿ ಅಬೋ. ಓಕೆ, ಆಲ್ ಆಫ್ ದಿ ಅಬೋ
ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 10ನೇ ಕ್ವಶನಿಗೆ ಬರ್ತಾ ಇದ್ದೀನಿ. ಹೂ ಇಸ್ ದ ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ಡ್ ಫೋರ್ಸಸ್ ಅಂತ ಕೇಳಿದ್ದಾರೆ. ಓಕೆ, ಹೂ ಇಸ್ ದ ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ಡ್ ಫೋರ್ಸಸ್ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಓಕೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಮೊನ್ನೆ ನಾವು ಫಸ್ಟ್ ಸ್ಯಾಂಪಲ್ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡುವಾಗ ಕೂಡ ಇದು ಕ್ವಶನ್ ರಿಪೀಟ್ ಆಗಿತ್ತು ನೋಡ್ರಿ. ಓಕೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ದ ಸುಪ್ರೀಂ ಕಮಾಂಡರ್ ಆಫ್ ದಿ ಆರ್ಮ್ಡ್ ಫೋರ್ಸಸ್. ಓಕೆ, ನೆಕ್ಸ್ಟ್ 10ನೇದು ಕ್ವಶನ್ ಆಯಿತು. ನೆಕ್ಸ್ಟ್ 11ನೇ ಕ್ವಶನಿಗೆ ಬರ್ತಾ ಇದ್ದೇನೆ. 11ನೇ ಕ್ವಶನ್ದೊಳಗೆ ವಿಚ್ ಈಸ್ ದ ಡೀಪೆಸ್ಟ್ ಓಸಿಯನ್ ಇನ್ ದಿ ವರ್ಲ್ಡ್ ಅಂತ ಕೇಳಿದ್ದಾರೆ. ಡೀಪೆಸ್ಟ್ ಓಸಿಯನ್ ಇನ್ ದಿ ವರ್ಲ್ಡ್ ನಿನ್ನೆ ಕೂಡ ಸ್ಯಾಂಪಲ್ ಪೇಪರ್ 2ದೊಳಗೂ ಕೂಡ ರಿಪೀಟ್ ಆಗಿತ್ತು ಇದು ಕ್ವಶನ್. ಓಕೆ, ಯಾವುದು 11th ಕ್ವಶನಿಂದ ಆನ್ಸರ್ ಪೆಸಿಫಿಕ್ ಓಸಿಯನ್. ಪೆಸಿಫಿಕ್ ಓಸಿಯನ್ ಅಂತ ನಾವು ನಿನ್ನೆ ಕೂಡ ಹೇಳಿದ್ದೇನೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನಿನ್ನೆ ಕೂಡ ಇದು ಕ್ವಶನ್ ರಿಪೀಟ್ ಆಗೈತೆ ನೋಡ್ರಿ. ಓಕೆ, ನೆಕ್ಸ್ಟ್ 12ನೇ ಕ್ವಶನಿಗೆ ಬರ್ತಾ ಇದ್ದೇನೆ. ಇಂಡಿಯಾ ಲಿಬರೇಟೆಡ್ ಗೋವಾ ಫ್ರಮ್ ದ ಪೋರ್ಚುಗೀಸ್ ಇನ್ ಅಂತ ಕೇಳಿದ್ದಾರೆ. ಓಕೆ, ಇಂಡಿಯಾ ಲಿಬರೇಟೆಡ್ ಗೋವಾ ಫ್ರಮ್ ದಿ ಪೋರ್ಚುಗೀಸ್ ಇನ್ ಯಾವಾಗ ಆಗೈತೆ ಅಂತ ಕೇಳಿದ್ದಾರೆ. ಇಲ್ಲಿ 12ನೇ ಕ್ವಶನ್ ಆನ್ಸರ್ ಆಪ್ಷನ್ ಸಿ 1961ದೊಳಗೆ ಪೋರ್ಚುಗೀಸ್ ಅಂತ ಬರ್ತಾರೆ. ಓಕೆ, ನೆಕ್ಸ್ಟ್ ಸಾರಿ, ಅಲ್ಲಿ ಇಂಡಿಯಾ ಲಿಬರೇಟೆಡ್ ಗೋವಾ ಫ್ರಮ್ ದಿ ಪೋರ್ಚುಗೀಸ್ ಅಂತ ಕೇಳಿದಾರಲ್ಲ, ಅದು ಆನ್ಸರ್ ಸಿ ಆಪ್ಷನ್ 19 ಮೀನ್ಸ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 1961 ಆಗ್ತೈತಿ. ಓಕೆ, ನೆಕ್ಸ್ಟ್ ಇಲ್ಲಿ 13ನೇ ಕ್ವಶನಿಗೆ ಬರ್ತೇನೆ. 13ನೇ ಕ್ವಶನ್ದೊಳಗೆ ಪ್ಯಾರಿಸ್ ಇಸ್ ಸಿಚುವೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ರಿವರ್. ಪ್ಯಾರಿಸ್ ಎಲ್ಲಿ ಸಿಚುವೇಟೆಡ್ ಆಗೈತೆ ಅಂತ ಕೇಳಿದ್ದಾರೆ. ಓಕೆ, ಇದು ಬ್ಯಾಂಕ್ ಆಫ್ ರಿವರ್. ದಿಸ್ ಈಸ್ ಆಪ್ಷನ್ 13ಇಂದ ಆನ್ಸರ್ ಸೀನ್ ಅಂತ ಹೇಳ್ತೇವೆ. ಓಕೆ, ಸೀನ್ ಸೀನ್ ಅಂತ ಹೇಳ್ತೇವೆ 13ಇಂದ ಆನ್ಸರ್. ಓಕೆ, ನೆಕ್ಸ್ಟ್ ನ್ಯಾಷನಲ್ ಬೊಟ್ಯಾನಿಕಲ್ ಗಾರ್ಡನ್ ಈಸ್ ಸಿಚುವೇಟೆಡ್ ಇನ್ ವಿಚ್ ಸಿಟಿ ಅಂತ ಕೇಳಿದ್ದಾರೆ. ನ್ಯಾಷನಲ್ ಬೊಟ್ಯಾನಿಕಲ್ ಗಾರ್ಡನ್ ಈಸ್ ಸಿಚುವೇಟೆಡ್ ಇನ್ ವಿಚ್ ಸಿಟಿ ಅಂತ ಕೇಳಿದ್ದಾರೆ. ಓಕೆ, ಯಾವ ಸಿಟಿದೊಳಗೆ ನ್ಯಾಷನಲ್ ಬೊಟ್ಯಾನಿಕಲ್ ಗಾರ್ಡನ್ ಐತಂತ ಕೇಳಿದ್ದಾರೆ. ಇಲ್ಲಿ 14ನೇ ಕ್ವಶನಿಂದ ಆನ್ಸರ್ ಆಪ್ಷನ್ ಡಿ. ಓಕೆ, ಲಕ್ನೋದೊಳಗೆ ನ್ಯಾಷನಲ್ ಬೊಟ್ಯಾನಿಕಲ್ ಗಾರ್ಡನ್ ಐತಿ. ಓಕೆ, ನೆಕ್ಸ್ಟ್ 15 ಕ್ವಶನಿಗೆ ಬರ್ತೇನೆ. 15 ಕ್ವಶನ್ ಈಸ್ ವಾಟ್ ಈಸ್ H1N1. H1N1 ಅಂದರೆ ಏನಪ್ಪ ಅಂತ ಕೇಳಿದ್ದಾರೆ. ನೀವು ಆಲ್ರೆಡಿ ನೀವು ಕೇಳಿದ್ದೀರಿ H1N1 ಅಂತ ವರ್ಡ್ ಕೇಳಿದ್ದೀರಿ. ಇದು ಏನಂತ ಕೇಳಿದ್ದಾರೆ. 15ನೇ ಆನ್ಸರ್ ಇಸ್ ಸಿ. ದಿಸ್ ಇಸ್ ಸ್ವೈನ್ ಫ್ಲೂ ಅಂತ ಹೇಳ್ತೀವಿ. ಸ್ವೈನ್ ಫ್ಲೂ ಅನ್ನ ನಾವು H1N1 ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ 16ಗೆ ಬರ್ತೇನೆ. 16 ಕ್ವಶನ್ ವಾಟ್ ಈಸ್ ಲಾಫಿಂಗ್ ಗ್ಯಾಸ್ ಅಂತ ಕೇಳಿದ್ದಾರೆ. ಲಾಫಿಂಗ್ ಗ್ಯಾಸ್ ಅಂದರೆ ಏನಂತ ಕೇಳಿದ್ದಾರೆ. ಓಕೆ, ಇಲ್ಲಿ 16ನೇ ಕ್ವಶನಿಂದ ಆನ್ಸರ್ ಇಸ್ ಆಪ್ಷನ್ ಡಿ. ಓಕೆ, ದಿಸ್ ಇಸ್ ನೈಟ್ರಸ್ ಆಕ್ಸೈಡ್ ಅಂತ ಹೇಳ್ತೀವಿ. ಲಾಫಿಂಗ್ ಗ್ಯಾಸ್ ಅಂದರೆ ನೈಟ್ರಸ್ ಆಕ್ಸೈಡ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ 17ನೇ ಕ್ವಶನಿಗೆ ಬರ್ತೇನೆ. ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ ಆಫ್ ಅಲ್ಯೂಮಿನಿಯಂ ಈಸ್ ಅಂತ ಕೇಳಿದ್ದಾರೆ. ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ ಆಫ್ ಅಲ್ಯೂಮಿನಿಯಂ ಅಂತ ಕೇಳಿದ್ದಾರೆ. ಇಲ್ಲಿ 17ನೇ ಕ್ವಶನ್ ಆನ್ಸರ್ ಈಸ್ ಬಾಕ್ಸೈಟ್ ಅಂತ ಹೇಳ್ತೀವಿ. ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ ಓರ್ ಆಫ್ ಅಲ್ಯೂಮಿನಿಯಂ ಈಸ್ ಓಕೆ ದಿಸ್ ಇಸ್ ಬಾಕ್ಸೈಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ 18 ಕ್ವಶನಿಗೆ ಬರ್ತೀನಿ. 18 ಕ್ವಶನ್ದೊಳಗೆ ದ ಗ್ಯಾಸ್ ಯೂಸ್ ಟು ಎಕ್ಸ್ಟಿಂಗ್ವಿಷ್ ಫೈರ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ದ ಗ್ಯಾಸ್ ಯೂಸ್ ಟು ಎಕ್ಸ್ಟಿಂಗ್ವಿಷ್ ಫೈರ್ ಈಸ್ ಅಂತ ಕೇಳಿದ್ದಾರೆ. 18ನೇ ಕ್ವಶನಿಂದ ಆನ್ಸರ್ ಈಸ್ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್. ಓಕೆ, ನೆಕ್ಸ್ಟ್ 19ನೇ ಕ್ವಶನಿಗೆ ಬರ್ತೀನಿ. 19ನೇ ಕ್ವಶನಿಂದೊಳಗೆ ಇಲ್ಲಿ ದ ಮ್ಯಾಮಲ್ ವಿಚ್ ಲೇ ಎಗ್ ಸೀಸ್ ಅಂತ ಕೇಳಿದ್ದಾರೆ. ದ ಮ್ಯಾಮಲ್ ವಿಚ್ ಲೇ ಎಗ್ ಸೀಸ್ ಅಂತ ಕೇಳಿದ್ದಾರೆ. 19ನೇ ಕ್ವಶನ್ ಇಸ್ ಆನ್ಸರ್ ಈಸ್ ಆಪ್ಷನ್ ಡಿ. ಓಕೆ, ಡಕ್ ಬಿಲ್ಡ್ ಪ್ಲೇಟಿಪೋಸ್ ಡಕ್ ಬಿಲ್ಡ್ ಪ್ಲೇಟಿಪಸ್ ಅಂತ ಹೇಳ್ತೇವೆ. ಓಕೆ, ದಿಸ್ ಇಸ್ ಆಪ್ಷನ್ ಡಿ ಇಸ್ ಅ ಕರೆಕ್ಟ್ ಆನ್ಸರ್ 19ನೇದು. ನೆಕ್ಸ್ಟ್ 20ನೇ ಕ್ವಶನಿಗೆ ಬರ್ತೇನೆ. ಲ್ಯಾಪರೋಸ್ಕೋಪಿ ಈಸ್ ಕನೆಕ್ಟೆಡ್ ವಿತ್ ಅಂತ ಕೇಳಿದ್ದಾರೆ. ಓಕೆ, ಲ್ಯಾಪರೋಸ್ಕೋಪಿ ಈಸ್ ಕನೆಕ್ಟೆಡ್ ವಿತ್ ಎದಕ್ಕೆ ಕನೆಕ್ಟ್ ಆಗಿತ್ತು ಅಂತ ಕೇಳಿದ್ದಾರೆ. 20ನೇ ಕ್ವಶನ್ ಆನ್ಸರ್ ಈಸ್ ಜೈನಿಕೋಲಜಿಕಲ್ ಆಪ್ರೇಷನ್ಗೆ ನಾವು ಲ್ಯಾಪರೋಸ್ಕೋಪಿ ಕನೆಕ್ಟ್ ಆಗಿದೆ. ಓಕೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ 20ನೇದು. ನೆಕ್ಸ್ಟ್ 21ನೇ ಕ್ವಶನಿಗೆ ಬರ್ತೀನಿ. 21ನೇ ಕ್ವಶನ್ದೊಳಗೆ ಇಲ್ಲಿ ದ ಫೋರ್ತ್ ಸ್ಟೇಟ್ ಆಫ್ ಮ್ಯಾಟರ್ ಈಸ್ ಅಂತ ಕೇಳಿದ್ದಾರೆ. ಮ್ಯಾಟರ್ ದ ಫೋರ್ತ್ ಸ್ಟೇಟ್ ಆಫ್ ಮ್ಯಾಟರ್ ಈಸ್ ಏನಂತ ಕೇಳಿದ್ದಾರೆ. ಇಲ್ಲಿ 21ನೇ ಕ್ವಶನಿಂದ ಆನ್ಸರ್ ಆಪ್ಷನ್ ಸಿ ಪ್ಲಾಸ್ಮಾ ಅಂತ ಹೇಳ್ತೀವಿ. ಓಕೆ,
ನಾವು ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಆಮೇಲೆ ಪ್ಲಾಸ್ಮಾ. ಫೋರ್ತ್ ಸ್ಟೇಟ್ ಈಸ್ ಪ್ಲಾಸ್ಮಾ. ಓಕೆ, ಗೊತ್ತಾಯ್ತಾ? ನೆಕ್ಸ್ಟ್ ಆಪ್ಷನ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್, 21ನೇದು. ಓಕೆ, ನೆಕ್ಸ್ಟ್ 22ನೇಗೆ ಬರ್ತೇನೆ. 22ನೇದೊಳಗೆ ಇಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಮಿಕ್ಸ್ಡ್ ಫರ್ಟಿಲೈಸರ್ ಅಂತ ಕೇಳಿದ್ದಾರೆ. ಯಾವುದು ಮಿಕ್ಸ್ಡ್ ಫರ್ಟಿಲೈಸರ್? ಓಕೆ, ಮಿಕ್ಸ್ಡ್ ಫರ್ಟಿಲೈಸರ್ ಯಾವ್ದು ಇರ್ತೈತೆ ಅಂತ ಕೇಳಿದ್ದಾರೆ. 22ನೇ ಕ್ವಶನಿಂದ ಆನ್ಸರ್ ಈಸ್ ಆಪ್ಷನ್ ಡಿ, ಕ್ಯಾಮ್ ಅಂತ ಹೇಳ್ತೀವಿ. ಓಕೆ, CAM ಈಸ್ ಅ ಮಿಕ್ಸ್ಡ್ ಫರ್ಟಿಲೈಸರ್ ಅದು. ಓಕೆ, ಮಿಕ್ಸ್ಡ್ ಫರ್ಟಿಲೈಸರ್ ಅಂದ್ರೆ ಔಷಧಿ ಅಥವಾ ಗೊಬ್ಬರ, ಅದನ್ನು ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ. ಗೊಬ್ಬರಗಳನ್ನ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಇಲ್ಲಿ ಮಿಕ್ಸ್ಡ್ ಫರ್ಟಿಲೈಸರ್ಸ್ ಯಾವುದಂತ ಕೇಳಿದ್ದಾರೆ, ಅದು ಕ್ಯಾಮ್ ಮೀನ್ಸ್ CAM. ಓಕೆ, CAM ಅಂತ ಹೇಳ್ತೀವಿ. ನೆಕ್ಸ್ಟ್ 23ನೇ ಕ್ವಶನಿಗೆ ಬರ್ತೀನಿ. ಕೌ ಮಿಲ್ಕ್ ಈಸ್ ಅ ರಿಚ್ ಸೋರ್ಸ್ ಆಫ್ ಏನಂತ ಕೇಳಿದ್ದಾರೆ. ಓಕೆ, ದಿಸ್ ಇಸ್ ವಿಟಮಿನ್ ಎ ಕೊಡ್ತೈತಿ. ವಿಟಮಿನ್ ಎ ಮೀನ್ಸ್ ವಿಟಮಿನ್ ಎ ಇದ್ದವರಿಗೆ ಕೌ ಮಿಲ್ಕ್ ಒಂದು ಒಳ್ಳೆಯದದು. ಓಕೆ, ಮೀನ್ಸ್ ಗೋವಿನ ಹಾಲು ವಿಟಮಿನ್ ಎ ಇದ್ದವ್ರಿಗೆ ಒಳ್ಳೆಯದದು. ಓಕೆ, ಗೊತ್ತಾದ? ನೆಕ್ಸ್ಟ್ 24 ಕ್ವಶನಿಗೆ ಬರ್ತೇನೆ. 24 ಕ್ವಶನ್ದೊಳಗೆ ಇಲ್ಲಿ ಟೈಫಾಯ್ಡ್ ಈಸ್ ಅ ಡಿಸೀಸ್ ಆಫ್. ಟೈಫಾಯ್ಡ್ ಅಂದರೆ ಏನಂತ ಕೇಳಿದ್ದಾರೆ. ಓಕೆ, ಟೈಫಾಯ್ಡ್ ರೋಗ ಏನಂತ ಇದು ಕೇಳಿದ್ದಾರೆ. ಓಕೆ, ಇಲ್ಲಿ 24ನೇ ಕ್ವಶನಿಂದ ಆನ್ಸರ್ ಹೇಳಬೇಕಾದ್ರೆ ಡಿ, ಆಪ್ಷನ್ ಡಿ, ಇಂಟೆನ್ಸ್ಟೈನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ 25ನೇ ಕ್ವಶನಿಗೆ ಬರ್ತೇನೆ. 25ನೇ ಕ್ವಶನ್ ಈಸ್ ದ ಟೂತ್ ವಿತ್ 3 ರೂಟ್ಸ್ ಈಸ್. ದ ಟೂತ್ ವಿತ್ 3 ರೂಟ್ಸ್ ಈಸ್ ಏನಂತ ಕೇಳಿದ್ದಾರೆ. ಓಕೆ, 25ನೇ ಕ್ವಶನ್ ಆನ್ಸರ್ ಈಸ್ ಮ್ಯಾಕ್ಸಿಲರಿ ಮೋಲಾರ್ ಅಂತ ಹೇಳ್ತೀವಿ. ಓಕೆ, ಮ್ಯಾಕ್ಸಿಲರಿ ಮೋಲಾರ್ ಅಂತ ಆನ್ಸರ್ ಇದ್ರದ್ದು. ಓಕೆ, 25ನೇ ಕ್ವಶನ್ ಆನ್ಸರ್ ಈಸ್ ಆಪ್ಷನ್ ಎ. ಓಕೆ, ನೆಕ್ಸ್ಟ್ 26ನೇ ಕ್ವಶನಿಗೆ ಬರ್ತೇನೆ. ದ ಸಲಿವಾ ಹೆಲ್ಪ್ಸ್ ಇನ್ ಡಿಗಿಷನ್ ಆಫ್ ಏನಂತ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ 26ನೇ ಕ್ವಶನ್ ಆನ್ಸರ್ ಈಸ್ ಸ್ಟಾರ್ಚ್. ಓಕೆ, ಸ್ಟಾರ್ಚ್, ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 27ನೇ ಕ್ವಶನಿಗೆ ಬರ್ತೇನೆ. ಶಾರ್ಟ್ ಸಿಕ್ಟೆಡ್ನೆಸ್ ಈಸ್ ಡ್ಯೂ ಟು. ಶಾರ್ಟ್ ಸಿಕ್ಟೆಡ್ನೆಸ್ ಈಸ್ ಡ್ಯೂ ಟು ಹೇಗಾಯಿತಂತ ಕೇಳಿದ್ದಾರೆ. ಇಲ್ಲಿ 27ನೇ ಕ್ವಶನ್ ಆನ್ಸರ್ ಈಸ್ ಆಪ್ಷನ್ ಡಿ. ಓಕೆ, ವೀಕ್ನಿಂಗ್ ಆಫ್ ದಿ ರೆಟಿನಾ. ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 28ನೇ ಕ್ವಶನಿಗೆ ಬರ್ತೇನೆ. 28ನೇ ಕ್ವಶನ್ ಈಸ್ ದ ವೇಟ್ ಆಫ್ ಆ್ಯನ್ ಎವರೇಜ್ ಹ್ಯೂಮನ್ ಮೇಲ್ ಬ್ರೈನ್ ಈಸ್ ಅಬೌಟ್. ದ ವೇಟ್ ಆಫ್ ಆ್ಯನ್ ಎವರೇಜ್ ಹ್ಯೂಮನ್ ಮೇಲ್ ಬ್ರೈನ್ ಈಸ್ ಅಬೌಟ್. ಎಷ್ಟು ಇರ್ತೈತಿ ಅಂದರೆ ಮೆದುಳು ಎಷ್ಟು ತೂಕ ಇರ್ತೈತಿ ಯಾರ್ದು, ಮನುಷ್ಯರದ ಅಂತ. ಅದು ಕೂಡ ಗಂಡಸರದ ಎಷ್ಟು ಇದು ಬ್ರೈನಿಂದ ವೇಟ್ ಇರ್ತೈತಿ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ 28ನೇ ಕ್ವಶನ್ ಆನ್ಸರ್ ಈಸ್ ಆಪ್ಷನ್ ಸಿ. ಓಕೆ, ದಿಸ್ ಈಸ್ 1350 ಗ್ರಾಮ್ ಬ್ರೈನಿನ ತೂಕ ಇರ್ತೈತೆ ಅಷ್ಟು. ಓಕೆ, ಅಂದ್ರೆ ಇದು ಗಂಡು ಮಕ್ಕಳ ಬ್ರೈನ್ ತೂಕ ಅಷ್ಟಿರ್ತೈತಿ. ಓಕೆ, ಅಷ್ಟು ಗ್ರಾಮ್ ಇರ್ತೈತಿ. ನೆಕ್ಸ್ಟ್ 29ನೇ ಕ್ವಶನಿಗೆ ಬರ್ತಾ ಇದ್ದೀನಿ. ವಾಟರ್ ಹ್ಯಾಸ್ ಮ್ಯಾಕ್ಸಿಮಮ್ ಡೆನ್ಸಿಟಿ ಅಟ್. ವಾಟರ್ ಹ್ಯಾಸ್ ಮ್ಯಾಕ್ಸಿಮಮ್ ಡೆನ್ಸಿಟಿ ಎಲ್ಲಿರ್ತೈತೆ ಅಂತ ಕೇಳಿದ್ದಾರೆ. ಯಾವ ಸೆಲ್ಸಿಯಸ್ದೊಳಗೆ ವಾಟರ್ ಹ್ಯಾಸ್ ಮ್ಯಾಕ್ಸಿಮಮ್ ಡೆನ್ಸಿಟಿ ಇರ್ತೈತೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ 29ನೇ ಕ್ವಶನ್ ಆನ್ಸರ್ ಈಸ್ ಆಪ್ಷನ್ ಬಿ. ದಿಸ್ ಇಸ್ 4 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ವಾಟರಿಂದ ಮ್ಯಾಕ್ಸಿಮಮ್ ಡೆನ್ಸಿಟಿ ಇರ್ತೈತಿ. ಓಕೆ, ನೆಕ್ಸ್ಟ್ 30ನೇ ಕ್ವಶನಿಗೆ ಬರ್ತೀನಿ. ವಿಚ್ ಆಫ್ ದಿ ಫಾಲೋವಿಂಗ್ ಡಿಸೀಸ್ ಯೂಶುವಲಿ ಸ್ಪ್ರೆಡ್ಸ್ ಥ್ರೂ ಏರ್. ಅಂದರೆ ಯಾವ ರೋಗ ಲಕ್ಷಣಗಳು ಮೇನ್ ಏರ್ದಿಂದ ಅಂದರೆ ಗಾಳಿಯಲ್ಲಿ ಹರಡುತ್ತವೆ ಅಂತ ಕೇಳಿದ್ದಾರೆ ಅವರು. ಓಕೆ, ಯಾವುದಂತ ಕೇಳಿದ್ದಾರೆ. ಇಲ್ಲಿ 30ನೇ ಕ್ವಶನ್ ಆನ್ಸರ್ ಇಸ್ ಆಪ್ಷನ್ ಸಿ. ದಿಸ್ ಇಸ್ ಟ್ಯುಬರ್ಕೊಲೋಸಿಸ್ ಅಂತ ಹೇಳ್ತೀವಿ. ಓಕೆ, ಕ್ಷಯ ರೋಗ ಅಂತ ನಾವು ಕನ್ನಡದೊಳಗೆ ಹೇಗೆ ಹೇಳ್ತೀವಲ್ಲ, ಇದನ್ನು ಟ್ಯುಬರ್ಕೊಲೋಸಿಸ್ ಅಂತ ಹೇಳ್ತಾರೆ. ಓಕೆ, ಕ್ಷಯ ರೋಗ ಗಾಳಿಯಲ್ಲಿ ಹರಡ್ತೈತದು. ಓಕೆ, ನೆಕ್ಸ್ಟ್ 31 ಕ್ವಶನಿಗೆ ಬರ್ತಾ ಇದ್ದೇನೆ. ದ ಓಝೋನ್ ಲೇಯರ್ ಇನ್ ದಿ ಅಪ್ಪರ್ ಪಾರ್ಟ್ ಆಫ್ ದಿ ಅಟ್ಮಾಸ್ಫಿಯರ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್. ಓಝೋನ್ ಪದರ ಅಂತ ಹೇಳ್ತೇವಲ್ಲ ನಾವು, ಇಲ್ಲಿ ಸೂರ್ಯನಿಗೆ ಓಝೋನ್ ಪದರ ಇರ್ತೈತಿ. ಓಕೆ, ಅದು ಏನು ಪ್ರೊಟೆಕ್ಟ್ ಮಾಡ್ತೈತಿ ಅಂತ ಕೇಳಿದ್ದಾರೆ. ಓಕೆ, ಓಝೋನ್ ಪದರ ಏನು ಪ್ರೊಟೆಕ್ಟ್ ಮಾಡ್ತೈತೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ 31 ಆನ್ಸರ್ ಇಸ್ ಆಪ್ಷನ್ ಸಿ. ದಿಸ್ ಇಸ್ ಅಲ್ಟ್ರಾವೈಲೆಟ್ ರೇಸ್. ಓಕೆ, ಅಲ್ಟ್ರಾವೈಲೆಟ್ಸ್ ರೇಸ್ನ ಬರೋದನ್ನು ನಾವು ಇದು ತಡಿತೈತಿ, ಯಾವುದು, ಓಝೋನ್ ಪದರ. ಓಕೆ, ನೆಕ್ಸ್ಟ್ ಈಗ ನೋಡ್ರಿ, ಇನ್ನೊಂದು ನಾವು ಓಝೋನ್ ಪದರ ಹೇಗೆ ಇದು ಆಗ್ತೈತೆ
ಅಂದ್ರೆ ಓಝೋನ್ ಪದರ ಈಗ ಸ್ವಲ್ಪ ಅಂದ್ರೆ ಅದಕ್ಕೂ ಕೂಡ ಹೋಲ್ ಬೀಳತ್ತಾವ. ಯಾಕಂದ್ರೆ ಇಲ್ಲಿ ನಾವು ಪೊಲ್ಯೂಷನ್ ಜಾಸ್ತಿ ಆಗತೈತಿ. ಓಕೆ, ಪೊಲ್ಯೂಷನ್ ಇಂಡಸ್ಟ್ರಿದಿಂದ ಪೊಲ್ಯೂಷನ್ ಜಾಸ್ತಿ ಆಗಿ ಓಝೋನ್ ಪದರ ಕೂಡ ಹೋಲ್ ಬೀಳತ್ತಾವ. ಓಕೆ, ಗೊತ್ತಾಯ್ತಾ? ಅದಕ್ಕೆ ಅಲ್ಟ್ರಾವೈಲೆಟ್ ರೇಸ್ ಜಾಸ್ತಿ ಬರತ್ತಾವ. ನೆಕ್ಸ್ಟ್ 32 ಕ್ವಶನ್ನಿಗೆ ಬರ್ತಾ ಇದ್ದೇನೆ. 32 ಕ್ವಶನ್ ಇಸ್ ಏವಿಯೇಷನ್ ಫ್ಯೂಯಲ್ ಫಾರ್ ಜೆಟ್ ಏರೋಪ್ಲೇನ್ಸ್ ಕನ್ಸಿಸ್ಟ್ ಆಫ್ ವೆರಿಫೈಡ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ 32 ಆನ್ಸರ್ ಹೇಳಬೇಕಂದ್ರೆ ಇಲ್ಲಿ ಆಪ್ಷನ್ ಬಿ ಕೆರೋಸಿನ್ ಯೂಸ್ ಮಾಡ್ತಾರೆ. ಓಕೆ, ಜೆಟ್ ಏರೋಪ್ಲೇನ್ಸ್ದೊಳಗೆ ಪ್ಯೂರಿಫೈಡ್ ಕೆರೋಸಿನ್ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅ ಗ್ಲ್ಯಾಂಡ್ ಅಂತ ಕೇಳಿದ್ದಾರೆ. 33ನೇ ಆನ್ಸರ್ ಇಲ್ಲಿ ನೋಡ್ರಿ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅ ಗ್ಲ್ಯಾಂಡ್ ಅಂತ ಕೇಳಿದ್ದಾರೆ. ಗ್ಲ್ಯಾಂಡ್, ನಾಟ್ ಅ ಗ್ಲ್ಯಾಂಡ್ ಅಂತ ಕೇಳಿದ್ದಾರೆ ನೋಡ್ರಿ ಇಲ್ಲಿ. ಓಕೆ, ಇಲ್ಲಿ 33ನೇ ಕ್ವಶನಿಂದ ಆನ್ಸರ್ ಆಪ್ಷನ್ ಇ, ದಿಸ್ ಇಸ್ ಸ್ಟಮಕ್. ಓಕೆ, ಸ್ಟಮಕ್ದೊಳಗೆ ಇರೋದಿಲ್ಲ. ಓಕೆ, ನೆಕ್ಸ್ಟ್ 34ನೇ ಕ್ವಶನಿಗೆ ಬರ್ತಾ ಇದ್ದೇನೆ. ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಫೋಟೋಗ್ರಫಿ ಈಸ್ ಫೆಸಿಲೇಟೆಡ್ ಬೈ ಅಂತ ಕೇಳಿದ್ದಾರೆ. ಲಾಂಗ್ ಡಿಸ್ಟೆನ್ಸ್ ಫೋಟೋಗ್ರಫಿ ಈಸ್ ಫೆಸಿಲೇಟೆಡ್ ಬೈ ಏನಂತ ಕೇಳಿದ್ದಾರೆ. 34ನೇ ಆನ್ಸರ್ ಇಸ್ ಆಪ್ಷನ್ ಎ, ವಿಸಿಬಲ್ ಲೈಟ್. ಓಕೆ, ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಫೋಟೋಗ್ರಫಿ ಈಸ್ ಫೆಸಿಲೇಟೆಡ್ ಬೈ ವಿಸಿಬಲ್ ಲೈಟ್ದಿಂದ ಆಗ್ತೈತೆ. ಅಂದರೆ ಪ್ರಕಾಶ್ ಅಂತ ಹೇಳ್ತೇವೆ ನಾವು, ಪ್ರಕಾಶದಿಂದ. ಓಕೆ, ವಿಸಿಬಲ್ ಲೈಟ್ ಮೀನ್ಸ್ ಪ್ರಕಾಶದಿಂದ. ಓಕೆ, ನೆಕ್ಸ್ಟ್ 35ನೇ ಕ್ವಶನಿಗೆ ಬರ್ತಾ ಇದ್ದೇನೆ. ಇನ್ ಫೈರ್ ವರ್ಕ್ಸ್ ದ ಗ್ರೀನ್ ಫ್ಲೇಮ್ ಈಸ್ ಪ್ರೊಡ್ಯೂಸ್ ಬಿಕಾಸ್ ಆಫ್. ಇನ್ ಫೈರ್ ವರ್ಕ್ಸ್ದೊಳಗೆ ದ ಗ್ರೀನ್ ಫ್ಲೇಮ್ ಈಸ್ ಪ್ರೊಡ್ಯೂಸ್ಡ್ ಬಿಕಾಸ್ ಆಫ್ ಏನಂತ ಕೇಳಿದ್ದಾರೆ. ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್, ಬೇರಿಯಂ. ಬೇರಿಯಂದಿಂದ ಗ್ರೀನ್. ಓಕೆ, ಹಸಿರು ಒಂದು ಅಂದರೆ ಒಂದು ನೀವು ಏನಾದರೂ ಅಲ್ಲಿ ಗ್ಯಾಸ್ ಅದು ಹಚ್ಚಿದಾಗ ನಮ್ದು ಒಂದ್ಸಲ ಈಗ ಬ್ಲೂ ಬರ್ತೈತಿ ಫ್ಲೇಮ್, ಹೀಗೆಲ್ಲ ಡಿಫ್ರೆಂಟ್ ಫ್ಲೇಮ್ ಬರ್ತಾವಲ್ಲ. ಈಗ ಇವರು ಕೂಡ ಇಲ್ಲಿ ಗ್ರೀನ್ ಫ್ಲೇಮ್ ಹೇಗೆ ಬರ್ತೈತೆ ಅಂತ ಕೇಳಿದ್ದಾರೆ. ಓಕೆ, ಫೈರ್ ವರ್ಕ್ಸ್ ಒಳಗೆ ದ ಗ್ರೀನ್ ಫ್ಲೇಮ್ ಈಸ್ ಪ್ರೊಡ್ಯೂಸ್ ಬಿಕಾಸ್ ಆಫ್, ಎದರಿಂದ ಗ್ರೀನ್ ಫ್ಲೇಮ್ ಪ್ರೊಡ್ಯೂಸ್ ಆಗ್ತೈತೆ ಅಂತ ಕೇಳಿದ್ದಾರೆ. ಓಕೆ, ಬೇರಿಯಂದಿಂದ ಗ್ರೀನ್ ಫ್ಲೇಮ್ ಪ್ರೊಡ್ಯೂಸ್ ಆಗ್ತೈತೆ. ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 36ನೇ ಕ್ವಶನಿಗೆ ಬರ್ತಾ ಇದ್ದೇನೆ. 36ನೇ ಕ್ವಶನ್ದೊಳಗೆ ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್ ಗ್ರೌಂಡ್ ಈಸ್ 12,500 ಮೀಟರ್ ಸ್ಕ್ವೇರ್. ಇಟ್ಸ್ ಲೆಂತ್ ಈಸ್ 125 ಮೀಟರ್. ಇಟ್ಸ್ ಪೆರಿಮೀಟರ್ ಈಸ್ ಏನಂತ ಕೇಳಿದ್ದಾರೆ. ಓಕೆ, ನೀವು ಫಾರ್ಮುಲಾ ಹಾಕಿ ಇದನ್ನು ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರಿಂದ ಸಾಲ್ವ್ ಮಾಡಿದಾಗ ನಿಮಗೆ 36ನೇ ಕ್ವಶನಿಂದ ಆನ್ಸರ್ ಏನು ಬರ್ತೈತೆ ಅಂದರೆ ಇಲ್ಲಿ ಆಪ್ಷನ್ ಎ. ಓಕೆ, ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್, 450 ಮೀಟರ್ ಬರ್ತೈತಿ. ಓಕೆ, ನೆಕ್ಸ್ಟ್ 37 ಕ್ವಶನಿಗೆ ಹೋಗ್ತಾ ಇದ್ದೇನೆ. 37 ಕ್ವಶನ್ದೊಳಗೆ ಇಫ್ 10, 20 x and 40 ಆರ್ ಇನ್ ಪ್ರಪೋರ್ಷನ್ ದ ವ್ಯಾಲ್ಯೂ ಆಫ್ ಎಕ್ಸ್ ವಿಲ್ ಬಿ ಏನಂತ ಕೇಳಿದ್ದಾರೆ. ಅಂದರೆ 10, 20, x ಆ್ಯಂಡ್ 40 ಆರ್ ಇನ್ ಪ್ರಪೋರ್ಷನ್ದೊಳಗೆ ಇರ್ತವೆ. ಓಕೆ, ದ ವ್ಯಾಲ್ಯೂ ಆಫ್ ಎಕ್ಸ್ ವಿಲ್ ಬಿ ಏನಾಗ್ತೈತೆ ಅಂತ ಕೇಳಿದ್ದಾರೆ. ಇಲ್ಲಿ 37ನೇ ಕ್ವಶನ್ ನೀವು ಸಾಲ್ವ್ ಮಾಡಿದಾಗ ಆನ್ಸರ್ ಈಸ್ ಬಿ, 20 ಬರ್ತೈತಿ. ಓಕೆ, ಆನ್ಸರ್ ಈಸ್ 20. ಓಕೆ, ನೆಕ್ಸ್ಟ್ 38 ಕ್ವಶನಿಗೆ ಬರ್ತಾ ಇದ್ದೇನೆ. 38 ಕ್ವಶನ್ದೊಳಗೆ ಇಫ್ 10th January 2004 ಇಸ್ ಟ್ಯೂಸ್ಡೇ ಇತ್ತಂದ್ರೆ ವಾಟ್ ವಿಲ್ ಬಿ ದಿ ಡೇ ಆನ್ 10th January 2005ದೊಳಗೆ ಏನಾಗ್ತೈತೆ ಅಂತ ಕೇಳಿದ್ದಾರೆ. ಎಷ್ಟೇ ಅವರು ಹೇಳ್ತಾ ಇರುವಂಥದ್ದು. ಈಗ ಇಲ್ಲಿ ನೋಡ್ರಿ, ಕ್ಯಾಲೆಂಡರ್ದೊಳಗೂ ಕೂಡ ಟ್ರಿಕ್ಸ್ ಇದ್ದಾವೆ. ಫಸ್ಟ್ ಡೇ ಮತ್ತು ಲಾಸ್ಟ್ ಡೇ ಆಫ್ ಕ್ಯಾಲೆಂಡರ್ ಶುಡ್ ಬಿ ಸೇಮ್ ಆಗಿರ್ತೈತಿ. ಓಕೆ, ನೀವು ಬೇಕಾದ್ರೆ ಕ್ಯಾಲೆಂಡರ್ ತೆಗೆದು ನೋಡ್ರಿ. ಫಸ್ಟ್ ಡೇ ಆಫ್ ದಿ ಇಯರ್ ಸ್ಟಾರ್ಟಿಂಗ್ ಫಸ್ಟ್ ಡೇ ಅಂದರೆ ಹೊಸ ವರ್ಷದೊಳಗೆ ಫಸ್ಟ್ ಡೇ ಏನು ಇರ್ತೈತಲ್ಲ, 1ನೇ ತಾರೀಕು ಏನು ಇರ್ತೈತಲ್ಲ ಕ್ಯಾಲೆಂಡರ್ದೊಳಗೆ. ಆಮೇಲೆ ಲಾಸ್ಟ್ ಡಿಸೆಂಬರ್ ಲಾಸ್ಟ್ ದಿವಸ ಕೂಡ ಡಿಸೆಂಬರ್ ಎಂಡ್ ಆಗೋದು ಅಂದರೆ 31ನೇ ತಾರೀಕು ಕೂಡ ಡಿಸೆಂಬರ್ ಸೇಮ್ ಡೇನ ಇರ್ತೈತಿ. ಓಕೆ, ಇದು ಕೂಡ ಟ್ರಿಕ್ ಐತೆ ಅದ್ರಾಗ. ಇಲ್ಲೂ ಕೂಡ ಇದನ್ನು ನೀವು ತಿಳ್ಕೊಬೇಕಾಗ್ತದೆ. ಕ್ಯಾಲೆಂಡರ್ ಬಗ್ಗೆ ನಾವು ಪ್ರಾಬ್ಲಮ್ಸ್, ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ಪ್ರಾಬ್ಲಮ್ಸ್, ಎಲ್ ಸಿ ಎಮ್ ಪ್ರಾಬ್ಲಮ್ಸ್ ಅವೆಲ್ಲ ನಾನು ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೇನೆ. ಓಕೆ, ಮುಂದಿನ ವಾರದಿಂದ ಅದನ್ನು ಮಾಡ್ತೇನೆ ನಾನು. ಈಗ ಇಲ್ಲಿ ಇಫ್ 10th January 2004 ಇಸ್ ಟ್ಯೂಸ್ಡೇ ಇತ್ತಂದ್ರೆ ವಾಟ್ ವಿಲ್ ಬಿ ದಿ ಡೇ ಆನ್ 10th January 2005ದೊಳಗೆ ಏನಾಗ್ತೈತೆ ಅಂತ ಕೇಳಿದ್ದಾರೆ. ಇಷ್ಟ ಅವರು ಕೇಳ್ತಾ ಇರೋದು 2004ದೊಳಗೆ ಅಂದ್ರೆ ಟ್ಯೂಸ್ಡೇ ಇತ್ತು ಜನವರಿ. ಓಕೆ, ನೆಕ್ಸ್ಟ್ ದ 10th January 2005 ಏನಾಗ್ತೈತೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ 38 ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ,
ಥರ್ಸ್ಡೇ ಆಗ್ತೈತಿ. ಓಕೆ, ಮೀನ್ಸ್ ಒಂದು ಡೇ ಗ್ಯಾಪ್ ಇರ್ತೈತಿ ನೋಡ್ರಿ. ಓಕೆ, ಒನ್ ಡೇ ಗ್ಯಾಪ್ ಇರ್ತೈತಿ. ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಅಂದ್ರೆ ವೆನ್ಸ್ಡೇ ಗ್ಯಾಪ್ ಇರ್ತೈತಿ, ಥರ್ಸ್ಡೇ ಇರ್ತೈತಿ. ಸೇಮ್ ಹಾಗೆ. ಓಕೆ, ಒಂದು ದಿವಸ ಇದು ಆಗ್ತೈತಿ ಎಕ್ಸ್ಟೆಂಡ್. ಹಾಂ, ಅಂದರೆ ಈ ವರ್ಷ ಇವತ್ತು ಈಗ ಈ ವರ್ಷ ಏನಾದರೂ ಇವತ್ತು ರವಿವಾರ ಇತ್ತಂತ ತಿಳ್ಕೊರಿ, ಮುಂದಿನ ವರ್ಷ ಏನಾಗ್ತೈತೆ ಅಂತ ಕೇಳಿರ್ತಾರೆ. ಹಾಂ, ಸೇಮ್ ಡೇಟಿಗೆ ಮುಂದಿನ ವರ್ಷ ಏನಾಗ್ತೈತೆ ಅಂತ ಕೇಳಿರ್ತಾರೆ. ಹಾಗೇನೇ ಕ್ವಶನ್ ಕೇಳಿದ್ದಾರೆ. ಒಂದು ದಿವಸ ಬಿಟ್ಟು ನೆಕ್ಸ್ಟ್ ಅಂದ್ರೆ ಸೋಮವಾರ, ರವಿವಾರ ಐತಂದ್ರೆ ಸೋಮವಾರ ಬಿಟ್ಟು ಮಂಗಳವಾರ ಆನ್ಸರ್ ಆಗ್ತೈತೆ. ಬಟ್ ಇನ್ನೊಂದು ಲೀಪ್ ಲೀಪ್ ಇಯರ್ ಅಂದ್ರೆ ಅಧಿಕ ವರ್ಷ ಅಂತ ನಾವು ಏನು ಹೇಳ್ತೇವಲ್ಲ, ಅದು 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರ್ತೈತೆ. ಅವಾಗಷ್ಟು ನಮ್ಗೆ ಚೇಂಜ್ ಆಗ್ತೈತಿ. ಹಾಂ, ಅಂದರೆ ಫೆಬ್ರವರಿದೊಳಗೆ 29 ಬರ್ತೈತಿ. ಓಕೆ, ಅಲ್ಲಿ 29 ತಾರೀಕು ಬರ್ತೈತಿ ಲೀಪ್ ಇಯರ್ದೊಳಗೆ. ಅದಕ್ಕೆ ಅಲ್ಲಿ ಒಂದು ದಿವಸ ಎಕ್ಸ್ಟ್ರಾ ಆಗ್ತೈತಿ. ಓಕೆ, ಹೌದತ್ತಾ? ಈಗ ನೆಕ್ಸ್ಟ್ ನಾನು 39ನೇ ಕ್ವಶನಿಗೆ ಬರ್ತಾ ಇದ್ದೇನೆ. 39ನೇ ಕ್ವಶನ್ದೊಳಗೆ ಸೈಕ್ಲಿಸ್ಟ್ ಕವರ್ 12 ಕಿಲೋಮೀಟರ್ ಇನ್ ಆ್ಯನ್ ಅವರ್. ಹಾಂ, ಒಂದು ತಾಸದೊಳಗೆ ಸೈಕ್ಲಿಸ್ಟ್ 12 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನೆ. ಓಕೆ, ಅಂದ್ರೆ ಕವರ್ ಮಾಡ್ತಾನೆ. ವಾಟ್ ಈಸ್ ದಿ ಸ್ಪೀಡ್ ಮೀಟರ್ಸ್ ಪರ್ ಮಿನಿಟ್ ಅಂತ ಕೇಳಿದ್ದಾರೆ. ಹಾಂ, ಸ್ಪೀಡ್ ಮೀಟರ್ ಪರ್ ಸ್ಪೀಡ್ ಇನ್ ಮೀಟರ್ಸ್ ಪರ್ ಮಿನಿಟ್ದೊಳಗೆ ಏನಾಗ್ತೈತೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ 39ನೇ ಕ್ವಶನ್ ಆನ್ಸರ್ ಇಸ್ ಆಪ್ಷನ್ ಸಿ, 200 ಮೀಟರ್ ಪರ್ ಮಿನಿಟ್ ಆನ್ಸರ್. ಓಕೆ, 200 ಮೀಟರ್ ಪರ್ ಮಿನಿಟ್ ಆಗ್ತೈತೆ ಆನ್ಸರ್ ಇದ್ರದ್ದು. ನೆಕ್ಸ್ಟ್ 40 ಕ್ವಶನಿಗೆ ಹೋಗ್ತಾ ಇದ್ದೇನೆ. ಸ್ಪೀಡ್ ಆಫ್ 1 ಕಿಲೋಮೀಟರ್ ಪರ್ ಅವರ್ ಈಸ್ ಈಕ್ವಲ್ ಟು ಏನಂತ ಕೇಳಿದ್ದಾರೆ. 1 ಕಿಲೋಮೀಟರ್ ಪರ್ ಅವರ್ ಈಸ್ ಈಕ್ವಲ್ ಟು ಏನಂತ ಕೇಳಿದ್ದಾರೆ. 40 ಕ್ವಶನಿಂದ ಆನ್ಸರ್ ಆಪ್ಷನ್ ಸಿ, 1000 ಡಿವೈಡೆಡ್ ಬೈ 3600 ಮೀಟರ್ ಪರ್ ಸೆಕೆಂಡ್. ನೀವು ಇಲ್ಲಿ ಇನ್ನೊಂದು ನಾ ಹೇಳ್ತೀನಿ, ಇಲ್ಲಿ ನೀವು ಡಿವೈಡ್ ಬೈ ಮಾಡಿ ನೋಡಿ. ಓಕೆ, ಡಿವೈಡ್ ಮಾಡಿ ನೋಡಿ. ಹಾಂ, ಇಲ್ಲಿ ಅವರ್ ಇದ್ದದ್ದು ಅಂದರೆ ಡಿನಾಮಿನೇಟರ್ದೊಳಗೆ ಅವರ್ ಐತಿ, ಅಂದರೆ ಕಿಲೋಮೀಟರ್ ಪರ್ ಅವರ್ ಐತಿ. ಕಿಲೋಮೀಟರ್ ಡಿವೈಡೆಡ್ ಬೈ ಅವರ್ ಅಂತ ತಗೋತೇವೆ ನಾವು. ಓಕೆ, ಅದನ್ನು ನೀವು ಇದಕ್ಕೆ ಕನ್ವರ್ಟ್ ಮಾಡಿರಿ. ಮೀಟರ್ ಪರ್ ಸೆಕೆಂಡ್ ಅಂತ ಕೇಳಿದಾರೆ ಅವರು. ಹೌದಾ, ಮೀಟರ್ ಪರ್ ಸೆಕೆಂಡ್ ಅಂತ ಕೇಳಿದ್ದಾರೆ. ಆವಾಗ ನಾವು 3600 ಮಾಡಬೇಕಾಗ್ತೈತಿ. ಬಿಕಾಸ್ 60 × 60 60 × 60 ಮಾಡಬೇಕಾಗ್ತೈತಿ. ಅದಕ್ಕೆ 3600 ತೊಗೋಬೇಕಾಗ್ತೈತಿ ಇಲ್ಲಿ. ಓಕೆ, ಮೀನ್ಸ್ ಅಂದರೆ ಇಲ್ಲಿ ನಮ್ದು ಅವರ್ ಇರ್ತೈತಿ. ಅವರ್ದಿಂದ ನಾವು ಇದಕ್ಕೆ ಕನ್ವರ್ಟ್ ಮಾಡಬೇಕು, ಮಿನಿಟಿಗೆ ಕನ್ವರ್ಟ್ ಮಾಡಬೇಕು. ಮಿನಿಟ್ದಿಂದ ಆಮೇಲೆ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾಗ್ತೈತಿ. ಅಂದ್ರೆ ಓಕೆ, ಗೊತ್ತದಲ್ಲ, ಇಂಟು 60 ಮಾಡಬೇಕಾಗ್ತೈತಿ. ಹಾಂ, ನೆಕ್ಸ್ಟ್ ಇಲ್ಲಿ ಇದರ ಆನ್ಸರ್ ಗೊತ್ತಾಗೈತಲ್ಲ. 40 ಕ್ವಶನಿಂದ ಆನ್ಸರ್ ಹೇಳಬೇಕಂದ್ರೆ ಇಲ್ಲಿ ಆಪ್ಷನ್ ಸಿ, 1000 ಡಿವೈಡೆಡ್ ಬೈ 3600 ಮೀಟರ್ ಪರ್ ಸೆಕೆಂಡ್. ಓಕೆ, ನೆಕ್ಸ್ಟ್ 41 ಕ್ವಶನಿಗೆ ಬರ್ತಾ ಇದ್ದೇನೆ. ದ ಕಾಸ್ಟ್ ಆಫ್ 18 ಬನಾನಾಸ್ ಅಟ್ ದಿ ರೇಟ್ ಆಫ್ Rs 4 ಪರ್ ಡಜನ್ ಅಂತ ಕೇಳಿದ್ದಾರೆ. ಹಾಂ, ವಿಲ್ ಬಿ ಏನಂತ ಕೇಳಿದ್ದಾರೆ. ದ ಕಾಸ್ಟ್ ಆಫ್ 18 ಬನಾನಾ ಅಟ್ ದಿ ರೇಟ್ ಆಫ್ ₹4 ಪರ್ ಡಜನ್ ವಿಲ್ ಬಿ ಹೇಗಂತ ಕೇಳಿದ್ದಾರೆ. ಓಕೆ, 18 ಬಾಳೆಹಣ್ಣಿಗೆ ನಾವು ರೇಟ್ ಆಫ್ ₹4 ಪರ್ ಡಜನ್ಗೆ ಅಂತ ಕೊಟ್ಟಿದ್ದಾರೆ. ವಿಲ್ ಬಿ ಏನಾಗ್ತೈತೆ ಅಂತ ಕೇಳಿದ್ದಾರೆ. ಓಕೆ, ಕಾಸ್ಟ್ ಆಫ್ 18 ಬನಾನಾ ಅಟ್ ದಿ ರೇಟ್ ಆಫ್ ₹4 ಪರ್ ಡಜನ್ ವಿಲ್ ಬಿ ಏನಂತ ಕೇಳಿದ್ದಾರೆ. 41 ಕ್ವಶನ್ ಆನ್ಸರ್ ಹೇಳಬೇಕಂದ್ರೆ ಇಲ್ಲಿ ಆಪ್ಷನ್ ಬಿ, ₹6 ಆಗ್ತೈತಿ. ಓಕೆ, ನೆಕ್ಸ್ಟ್ 42 ಕ್ವಶನಿಗೆ ಬರ್ತಾ ಇದ್ದೇನೆ. 42 ಕ್ವಶನ್ದೊಳಗೆ 12 men and 18 women can reap 12 men and 18 women can reap a field in 14 days. 8 men and 16 women can reap the same field in how many days ಅಂತ ಕೇಳಿದ್ದಾರೆ. ಓಕೆ, 42 ಆನ್ಸರ್ ಈಸ್ ಇಲ್ಲಿ ಹೇಳಬೇಕಂದ್ರೆ 42 ಆನ್ಸರ್ ಆಪ್ಷನ್ ಎ, 6 ಡೇಸ್ದೊಳಗೆ ಅವರು ವರ್ಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ವೀಕದಿಂದ ನಾವು ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ಕೂಡ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿ ಬಿಡಿಸ್ತೇನೆ. ಓಕೆ, ನೆಕ್ಸ್ಟ್ 43 ಕ್ವಶನಿಗೆ ಬರ್ತಾ ಇದ್ದೇನೆ. 43 ಕ್ವಶನ್ ಇದರೊಳಗೆ ದ ಎವರೇಜ್ ಆಫ್ ದಿ ಹೈಟ್ ಆಫ್ 5 ಸ್ಟೂಡೆಂಟ್ಸ್ ಹ್ಯಾವಿಂಗ್ ಹೈಟ್ 30, 40, 50, 60, 70 ಅಂತ ಕೊಟ್ಟಿದ್ದಾರೆ. ಓಕೆ, ದ ಎವರೇಜ್ ಆಫ್ ದಿ ಹೈಟ್ ಆಫ್ 5 ಸ್ಟೂಡೆಂಟ್ಸ್. 5 ಸ್ಟೂಡೆಂಟಿಂದ ಹೈಟ್ ಕೊಟ್ಟಿದ್ದಾರೆ, ಎವರೇಜ್ ಹೈಟ್ ಕೊಟ್ಟಿದ್ದಾರೆ ಅವರು. 30 ಒಬ್ಬಂದೈತಿ, 40 ಒಂದೈತಿ, 50 ಐತಿ, 60 ಐತಿ, 70 ಐತಿ. ಓಕೆ, ಇವೆಲ್ಲ ಹೈಟ್, 5 ಸ್ಟೂಡೆಂಟಿಂದ ಹೈಟ್ ಇವು. ಓಕೆ, ನೆಕ್ಸ್ಟ್ ಇಲ್ಲಿ ಈ ಕ್ವಶನಿಂದ ಆನ್ಸರ್ ಏನು ಬರ್ತೈತೆ ಅಂದರೆ 43ರಿಂದ ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್, 50 ಬರ್ತೈತಿ. ಓಕೆ, ಎವರೇಜ್ ಯಾವುದಂತ ಕೇಳಿದ್ದಾರೆ, ಅದು 50 ಬರ್ತೈತಿ. ಓಕೆ, ನೆಕ್ಸ್ಟ್ 44ಗೆ ಬರ್ತಾ ಇದ್ದೀನಿ. ಆಟ್ ವಾಟ್ ರೇಟ್
ಪರ್ಸೆಂಟ್ ಪರ್ ಆ್ಯನಮ್ ವಿಲ್ ಅ ಸಮ್ ಆಫ್ ಮನಿ ಡಬಲ್ ಇನ್ 8 ಇಯರ್ಸ್ ಅಂತ ಕೇಳಿದ್ದಾರೆ. ಹಾಂ, ಈಗ ನೀವು 8 ಇಯರ್ಸ್ದೊಳಗೆ ಅದು ಅಮೌಂಟ್ ಇತ್ತಿದೆ, ಈ ವರ್ಷದೊಳಗೆ ನಾ ಅಮೌಂಟ್ ಏನು ಬ್ಯಾಂಕ್ದೊಳಗೆ ಇಡ್ತೇನಲ್ಲ ಅದು ಒಂದು 8 ವರ್ಷ ಆದಮೇಲೆ ಡಬಲ್ ಆಗಬೇಕು. ಅಂದರೆ ನಮ್ಗೆ ಎಷ್ಟು ಇಂಟ್ರೆಸ್ಟ್ ಕೊಡ್ತಾರೆ, ಅಂದರೆ ಎಷ್ಟು ಬಡ್ಡಿ ಕೊಡ್ತಾರೆ ಅದನ್ನು ನಾವು ಹೇಳಬೇಕಾಗ್ತೈತೆ ಅವರಿಗೆ. ಎಷ್ಟು ಪರ್ಸೆಂಟ್ ಬಡ್ಡಿ ಕೊಡ್ತಾರಪ್ಪ ನಮಗೆ, ಅಂದರೆ 8 ಇಯರ್ಸ್ದೊಳಗೆ ಅದು ಅಮೌಂಟ್ ಡಬಲ್ ಆಗತ್ತೈತೆ ಅಂದ್ರೆ ಅದು ಎಷ್ಟು ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ 44 ಆನ್ಸರ್ ಈಸ್ ಆಪ್ಷನ್ ಎ 12.5% ಕೊಡ್ತಾರೆ. ಓಕೆ, 12.5% ಬಡ್ಡಿ ಕೊಟ್ಟಾಗ ಅವಾಗಷ್ಟು ನಮ್ಗೆ 8 ಇಯರ್ಸ್ದೊಳಗೆ ನಮ್ದು ಇಟ್ಟಿದ್ದ ಅಮೌಂಟ್ ಡಬಲ್ ಆಗ್ತೈತಿ. ಓಕೆ, ಇಲ್ಲಿ ನೋಡ್ರಿ ಇನ್ನೊಂದು ನಾವು ಟ್ರಿಕ್ ಹೇಳ್ತೇನೆ. ಇಲ್ಲಿ ಒಂದು ಆಪ್ಷನ್ ನೀವು ರಿಮೂವ್ ಮಾಡ್ಬೋದು ನೋಡ್ರಿ, 0.6 ಇದು ಕೂಡ ಆಪ್ಷನ್ ರಿಮೂವ್ ಆಗ್ತೈತಿ. ಓಕೆ, ಯಾಕಂದ್ರೆ ಅಷ್ಟು ಬಡ್ಡಿ ಕೊಟ್ಟರೆ ಅಲ್ಲಿ 8 ಇಯರ್ಸ್ದೊಳಗೆ ನಮ್ಗೆ ಡಬಲ್ ಆಗೋದಿಲ್ಲ. ಓಕೆ, ಇನ್ನೊಂದು 25% ಐತಲ್ಲ, 25% ಕೂಡ ನೋಡ್ರಿ ಅದು ಕೂಡ ಆಪ್ಷನ್ ಡಿಲೀಟ್ ಆಗ್ತೈತೆ ನೋಡ್ರಿ. ಹಾಂ, ಯಾಕಂದ್ರೆ ಅಷ್ಟು ಬಡ್ಡಿ ಕೊಟ್ರಂದ್ರೆ ಭಾಳಷ್ಟು ಬೇಗನೆ ಆಗ್ತೈತಿ. ಓಕೆ, ಗೊತ್ತಾಯ್ತಾ? ನಮ್ಮ ಕಂಪೇಜ್ ಇರುವಂಥದ್ದು A&D ಇತ್ತು. ಓಕೆ, A&D ಇದ್ದಾಗ ನಾವು ಅದನ್ನು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂದ್ರೆ ನೀವು ಒಂದು ವರ್ಷಕ್ಕೆ ಇಷ್ಟು ಇದು ತೊಗೊಂಡ್ವಿ ಅಂದ್ರೆ ಒಂದು ಫಾರ್ಮುಲಾ ಐತೆ, ಅದರ ಬಗ್ಗೆ ಪ್ರಾಬ್ಲಮ್ಸ್ ಬಿಡಿಸ್ತೇನೆ ನೆಕ್ಸ್ಟ್ ವೀಕ್ದಿಂದ. ಓಕೆ, ಇಲ್ಲಿ 12.5% ಈಸ್ ಅ ಕರೆಕ್ಟ್ ಆನ್ಸರ್. ದಿಸ್ ಈಸ್ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್ ಫಾರ್ 44 ಕ್ವಶನ್. ನೆಕ್ಸ್ಟ್ 45 ಕ್ವಶನಿಗೆ ಬರ್ತೇನೆ. 45 ಕ್ವಶನ್ದೊಳಗೆ ಇಲ್ಲಿ ಅ ಮ್ಯಾನ್ ಬೈಸ್ ಅ ಟಾಯ್ ಫಾರ್ ₹1000 ಆ್ಯಂಡ್ ಸೆಲ್ಸ್ ಇಟ್ ಫಾರ್ ₹1500. ಹೀಸ್ ಗೇನ್ ಪರ್ಸೆಂಟೇಜ್ ಈಸ್ ಏನಂತ ಕೇಳಿದ್ದಾರೆ. ಓಕೆ, ಅವ್ನು ತಗೊಂಡಿದ್ದ ಎಷ್ಟಕ್ಕಂತ ಕೇಳಿದ್ದಾರೆ. ಹಾಂ, ಇಲ್ಲಿ ಒಬ್ಬ ಮ್ಯಾನ್ ಏನು ಮಾಡ್ತಾನಂದ್ರೆ ಒಂದು ಟಾಯ್ನ 1000ಗೆ ಕೊಡ್ತಾನೆ, ಅಂದರೆ ಕೊಡ್ತಾನೆ, 1000 ರುಪೀಸ್ ಕೊಡ್ತಾನೆ. ಆಮೇಲೆ ಫಾರ್ ₹1500 ಹೀಸ್ ಗೇನ್. ಹಾಂ, ಫಸ್ಟ್ ಇವನು ₹1500ಗೆ ತೊಗೊಂಡಿರ್ತಾನೆ. ಓಕೆ, ಅಂದರೆ ಗೇನ್ ಪರ್ಸೆಂಟೇಜ್ ಈಸ್ ಏನಂತ ಕೇಳಿದ್ದಾರೆ ಅವರು. ಓಕೆ, ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಇಲ್ಲಿ ಹೇಳಬೇಕಂದ್ರೆ ಇಲ್ಲಿ 45 ಕ್ವಶನಿಂದ ಇಲ್ಲಿ ನೋಡ್ರಿ, ಅ ಮ್ಯಾನ್ ಬೈಸ್. ಓಕೆ, ಒಬ್ಬ ಮನುಷ್ಯ ಏನು ಮಾಡ್ತಾನೆ 1000 ರುಪೀಸಿಗೆ ಫಸ್ಟ್ ಅದ ಟಾಯ್. ಓಕೆ, ಒಂದು ಟಾಯ್ನ 1000 ರುಪೀಸಿಗೆ ತಗೋತಾನೆ. ಓಕೆ, ಆ್ಯಂಡ್ ಹೀ ಸೇಲ್ಸ್. ಓಕೆ, ಆ ಮನುಷ್ಯ ಏನು ಮಾಡ್ತಾನೆ ಆಮೇಲೆ ಏನು ಮಾಡ್ತಾನೆ 1500ಗೆ ಬೇರೆಯವ್ರಿಗೆ ಕೊಡ್ತಾನೆ, ಮಾರ್ತಾನೆ. ಅಂದರೆ ಅವನು ಗೇನ್ ಪರ್ಸೆಂಟೇಜ್ ಎಷ್ಟಾಗೈತೆ ಅಂತ ಬರ್ತೈತಿ. ಓಕೆ, ಅವಂಗಂತೂ ಈಗ ಪ್ರಾಫಿಟ್ ಆಗೈತಿ. ನಿಮ್ಗೆ ಗೊತ್ತಿರೋಂಗೆ ಅವ್ನು ತೊಗೊಂಡಿದ್ದು 1000ಗೆ ಬಟ್ ಮಾರಿದ್ದು 1500ಗೆ, ಅಂದರೆ 500 ರುಪೀಸ್ ಪ್ರಾಫಿಟ್ ಆಗೈತಿ. 500 ರುಪೀಸ್ ಪ್ರಾಫಿಟ್ ಆಗೈತೆ ಅಂದರೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗೈತೆ ಅಂತ ಕೇಳ್ತಾ ಇದ್ದಾರೆ. 45 ಆನ್ಸರ್ ಈಸ್ ಆಪ್ಷನ್ ಬಿ, 50% ಪ್ರಾಫಿಟ್ ಆಗೈತಿ. ಓಕೆ, ಹೌದಿಲ್ಲ ಫ್ರೆಂಡ್ಸ್? ನೋಡ್ರಿ ಇಲ್ಲಿ 1000ಗೆ ತೊಗೊಂಡಿದ್ದಾನೆ, 1500ಗೆ ಮಾರಿದ್ದಾನೆ, 500 ರುಪೀಸ್ ಪ್ರಾಫಿಟ್ ಆಗೈತಿ. 500 ರುಪೀಸ್ ಪ್ರಾಫಿಟ್ ಆಗೈತೆ ಅಂದ್ರೆ ನಾವು ತೊಗೊಂಡಿದ್ದು 1000ಗೆ, ಅಂದರೆ 500 ಪ್ರಾಫಿಟ್ ಆಗೈತೆ ಅಂದ್ರೆ ಅದ್ರ ಡಬಲ್ ಏನಾಗ್ತೈತಿ, 100% ಆಗ್ತೈತಿ. ಡಬಲ್ ಅಂದ್ರೆ 100%, ಅಂದರೆ 1000 ಪ್ರಾಫಿಟ್ ಆತಂದ್ರೆ ಅದು 100% ಪ್ರಾಫಿಟ್ ಆದಂಗೆ. ಅದಕ್ಕೆ ಅವಂಗೆ ಅರ್ಧ ಪ್ರಾಫಿಟ್ ಆಗೈತಿ. ಅರ್ಧ ಪ್ರಾಫಿಟ್ ಆಗೈತೆ ಅಂದರೆ 50% ಪ್ರಾಫಿಟ್ ಆಗೈತಿ. ಓಕೆ, ಇಲ್ಲಿ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್ 45. ನೆಕ್ಸ್ಟ್ 46ಗೆ ಬರ್ತೇನೆ. 3 hours and 45 minutes. ಓಕೆ, 3 hours and 45 minutes ಏನಂತ ಕೇಳಿದ್ದಾರೆ. ಇಷ್ಟು ಸಿಂಪಲ್ ಹೇಳ್ತೇನೆ, ಇನ್ನು ಸೆಕೆಂಡ್ದೊಳಗೆ ಬರಿಬೇಕು ನಾವು. ಹೌದಾ? 3 hours-ಗೆ 1 hour-ಗೆ 60 minutes ಆತಂದ್ರೆ 3 hours-ಗೆ ಎಷ್ಟು ಮಿನಿಟ್ ಆಗ್ತೈತೆ ನೋಡ್ರಿ. ಓಕೆ, ಆ್ಯಂಡ್ 45 minutes ಬರ್ತೈತಿ. ಹಾಂ, ಅಲ್ಲಿ 45 minutes ಕೂಡ ಐತಿ. ಅದನ್ನು ನೀವು ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕು. ಇಷ್ಟ ಇಲ್ಲಿ ಇರುವಂಥದ್ದು. ಹಾಂ, ಸೆಕೆಂಡ್ ಅಂದರೆ ಜಾಸ್ತಿ ಇರ್ತಾವೆ. ಮಲ್ಟಿಪ್ಲಿಕೇಶನ್ ಆಫ್ 60 ಮಾಡ್ಬೇಕು ನೀವು. ಓಕೆ, ಅದನ್ನು ಎಲ್ಲ ನೀವು ಮಿನಿಟಿಗೆ ಮಾಡ್ಕೊಂಡು ಆಮೇಲೆ ಮಲ್ಟಿಪ್ಲಿಕೇಶನ್ ಆಫ್ 60 ಮಾಡಿರಿ ಎಲ್ಲದಕ್ಕೂ. ಆವಾಗ ನಿಮಗೆ ಸೆಕೆಂಡ್ದೊಳಗೆ ಎಷ್ಟೈತೆ ಅಂತ ಬರ್ತೈತಿ. ಓಕೆ, 46 ಆನ್ಸರ್ ಈಸ್ ಆಪ್ಷನ್ ಎ. ಓಕೆ, ಇಲ್ಲಿ 13,500 ಸೆಕೆಂಡ್ ಆಗ್ತೈತಿ. 13,500 ಸೆಕೆಂಡ್ ಆಗ್ತೈತಿ ನೋಡ್ರಿ. ಓಕೆ, ನೆಕ್ಸ್ಟ್ 47ನೇ ಕ್ವಶನಿಗೆ ಬರ್ತಾ ಇದ್ದೇನೆ. 47ನೇ ಕ್ವಶನ್ದೊಳಗೆ 30% ಆಫ್ 140 ಈಸ್ ಈಕ್ವಲ್ ಟು ಎಕ್ಸ್ ಪರ್ಸೆಂಟೇಜ್ ಅಂತ ಆಫ್ 840 ಏನಾಗ್ತೈತೆ ಅಂತ ಕೇಳಿದ್ದಾರೆ. ದೆನ್ ಎಕ್ಸ್ ಈಸ್ ಏನಂತ ಹೇಳಿದ್ದಾರೆ. ಓಕೆ, ನೋಡಿರಿ 30% ಆಫ್ 140, 30% ಆಫ್ 140ದ ಎಕ್ಸ್ ಪರ್ಸೆಂಟೇಜ್ ಆಫ್ 840, ದೆನ್ ಎಕ್ಸ್ ಈಸ್ ಏನಂತ ಕೇಳಿದ್ದಾರೆ. ಓಕೆ, ಎಕ್ಸ್ ಇಲ್ಲಿ ಏನು ಬರ್ತೈತೆ ಅಂದ್ರೆ ಇಲ್ಲಿ 47 ಆನ್ಸರ್ ಆಪ್ಷನ್ ಎ, ದಿಸ್ ಇಸ್ 5 ಬರ್ತೈತಿ ಆನ್ಸರ್. ಓಕೆ,
ನೆಕ್ಸ್ಟ್ 48ಗೆ ಬರ್ತಾ ಇದ್ದೇನೆ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ಈಕ್ವಲೆಂಟ್ ಆಫ್ 6/20 ಅಂತ ಕೇಳಿದ್ದಾರೆ. ಓಕೆ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ಈಕ್ವಲೆಂಟ್ ಆಫ್ 6/20 ಅಂತ ಹೇಳಿದ್ದಾರೆ. ಇಲ್ಲಿ ಆನ್ಸರ್ 48ಇಂದ ಆಪ್ಷನ್ ಡಿ ಬರ್ತೈತಿ, 30% ಬರ್ತೈತಿ. ಓಕೆ, ನೆಕ್ಸ್ಟ್ 49 ಕ್ವಶನಿಗೆ ಬರ್ತಾ ಇದ್ದೇನೆ. 49ದೊಳಗೆ ದ ಸ್ಕ್ವೇರ್ ರೂಟ್ ಆಫ್ 4096 ಬೈ ಮೀನ್ಸ್ ಆಫ್ ಫ್ಯಾಕ್ಟರ್ ಸಿ ಈಸ್ ಏನಂತ ಕೇಳಿದ್ದಾರೆ. ಓಕೆ, 4096ಇಂದ ಇದು ಅಂದರೆ ದ ಸ್ಕ್ವೇರ್ ರೂಟ್ ಆಫ್ 4096, ಸ್ಕ್ವೇರ್ ರೂಟ್ ಆಫ್ 4096 ಬೈ ಮೀನ್ಸ್ ಆಫ್ ಫ್ಯಾಕ್ಟರ್ ಈಸ್ ಏನಂತ ಕೇಳಿದ್ದಾರೆ. ಅಂದರೆ ಸ್ಕ್ವೇರ್ ನಾವು ರೂಟ್ ಏನು ತೆಗಿತೀವಲ್ಲ 4096ಇಂದ ಆನ್ಸರ್ ಎಷ್ಟು ಬರ್ತೈತೆ ಅಂತ ಕೇಳಿದ್ದಾರೆ. ನೀವು ಇಲ್ಲಿ ಹೇಳ್ತಾ ಇರುವಂಥದ್ದನ್ನ ಇವು ಆಪ್ಷನ್ಸ್ ಏನಿದಾವಲ್ಲ ಮಲ್ಟಿಪ್ಲಿಕೇಶನ್ ಮಾಡಿರಿ, 33 × 33 ಮಾಡಿರಿ, ಏನು ಆನ್ಸರ್ ಬರ್ತೈತೆ ನೋಡ್ರಿ ಹಾಗೆ. ಓಕೆ, 49 ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. 64 × 64 ಮಾಡಿರಿ, ಎಷ್ಟು ಬರ್ತೈತೆ ನೋಡ್ರಿ. ಓಕೆ, ಹಾಗೆ ನೀವು ಸ್ಕ್ವೇರ್ ರೂಟ್ ತೊಗೋಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಆಪ್ಷನ್ ಬಿ ಅದರದ್ದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 50 ಕ್ವಶನಿಗೆ ಬರ್ತಾ ಇದ್ದೇನೆ. 50 ಕ್ವಶನ್ದೊಳಗೆ LCM ಆಫ್ 2, 3, 5 ಆ್ಯಂಡ್ 3, 5, 7 ಈಸ್ ಈಕ್ವಲ್ ಟು ಏನಂತ ಕೇಳಿದ್ದಾರೆ. ಓಕೆ, ಇಲ್ಲಿ LCM SCF ನಾನು ನೆಕ್ಸ್ಟ್ ವೀಕ್ದಿಂದ ಸ್ಟಾರ್ಟ್ ಮಾಡ್ತೀನಿ ಅದನ್ನು ಕೂಡ. ಇಲ್ಲಿ ನೋಡ್ರಿ LCM ಆಫ್ 2, 3, 5 ಆ್ಯಂಡ್ 3, 5, 7 ಏನಂತ ಕೇಳಿದ್ದಾರೆ. ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ. 50 ಕ್ವಶನಿಂದ ಆನ್ಸರ್ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ಓಕೆ, 2, 3, 5, 7 2, 3, 5, 7 ಇಸ್ ಕರೆಕ್ಟ್ ಆನ್ಸರ್ ಅಂತ ಬರ್ತೈತಿ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಕ್ವಶನ್ ಇದು ಸ್ಯಾಂಪಲ್ 3 ಕ್ವಶನ್ ಪೇಪರ್ ನಾವು ಈಗ ಸಾಲ್ವ್ ಮಾಡಿದ್ದೀವಿ. ಓಕೆ, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ನಾವು ನೆಕ್ಸ್ಟ್ ವೀಕ್ನಿಂದ ವಿತ್ ಸಾಲ್ವ್ ಕ್ವಶನ್ ಪೇಪರ್ನ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಇನ್ನು ಥ್ಯಾಂಕ್ ಯು.